ಮದುವೆ ಆಗೋದಾಗಿ ನಂಬಿಸಿ ಮೋಸ ಆರೋಪ ಕೇಳಿ ಬಂದಿದೆ. ಮಾಜಿ ಸಚಿವ ಪ್ರಭು ಚವ್ಹಾಣ್ ಪುತ್ರನ ವಿರುದ್ಧ ದೂರು ದಾಖಲಾಗಿದೆ. ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಸಿದ ಸಂತ್ರಸ್ತೆ ಮದುವೆ ಆಗೋದಾಗಿ ನಂಬಿಸಿ ದೈಹಿಕ ಸಂಪರ್ಕ ಮಾಡಿದ್ದಾನೆ, ಮದುವೆ ಆಗೋದಾಗಿ ನಂಬಿಸಿ ಈಗ ಮೋಸ ಮಾಡಿದ್ದಾನೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಮಾಜಿ ಸಚಿವ ಪ್ರಭು ಚವ್ಹಾಣ್ ಪುತ್ರ ಪ್ರತೀಕ್ ವಿರುದ್ಧ ದೂರು ದಾಖಲಾಗಿದೆ. ಮದುವೆ ಆಗೋದಾಗಿ ನಂಬಿಸಿ ಮೋಸ ಮಾಡಿದ್ದಾನೆ ಅಂತ ಆರೋಪ ಕೇಳಿ ಬರ್ತಾ ಇದೆ. 2023 ಡಿಸೆಂಬರ್ 25ರಂದು ಯುವತಿಯ ಜೊತೆ ನಿಶ್ಚಿತಾರ್ಥವಾಗಿತ್ತು. ಈಗ ಅದೇ ಯುವತಿಗೆ ಮೋಸ ಮಾಡಿದ್ದಾನೆ ಅಂತ ದೂರು ದಾಖಲಾಗಿದೆ. ಮಾಜಿ ಸಚಿವ ಪ್ರಭು ಚವ್ಹಾಣ್ ಪುತ್ರನ ವಿರುದ್ಧ ದೂರು ದಾಖಲಾಗಿರುವಂಥದ್ದು. ಮಹಿಳಾ ಆಯೋಗಕ್ಕೆ ಸಂತ್ರಸ್ತೆ ಈಗ ದೂರು ಸಲ್ಲಿಸಿದ್ದಾರೆ. ಮದುವೆ ಆಗ್ತೀನಿ ಅಂತ ನಂಬಿಸಿ ದೈಹಿಕ ಸಂಪರ್ಕ ಮಾಡಿದ್ದಾರೆ, ಮದುವೆ ಆಗೋದಾಗಿ ನಂಬಿಸಿ ಈಗ ನನಗೆ ಮೋಸ ಮಾಡಿದ್ದಾರೆ. ಪ್ರಭು ಚವ್ಹಾಣ್ ಪುತ್ರ ಪ್ರತೀಕ್ ವಿರುದ್ಧ ದೂರು ದಾಖಲಿಸಿದ್ದಾಳೆ ಸಂತ್ರಸ್ತೆ. ಇದು ಮಾಜಿ ಸಚಿವ ಪ್ರಭು ಚವ್ಹಾಣ್ ಪುತ್ರ ಪ್ರತೀಕ್ ಚವ್ಹಾಣ್ ವಿರುದ್ಧ ದೂರು ಕೇಳಿ ಬರ್ತಾ ಇದೆ. ಮದುವೆ ಆಗೋದಾಗಿ ನಂಬಿಸಿ ಈಕೆಯೊಂದಿಗೆ ದೈಹಿಕ ಸಂಪರ್ಕ ನಡೆಸಿ ಈಗ ಮೋಸ ಮಾಡಿದ್ದಾನೆ ಅಂತ ಆಕೆ ದೂರಿನಲ್ಲಿ ಉಲ್ಲೇಖಿಸಿದ್ದಾಳೆ. ಮಹಿಳಾ ಆಯೋಗಕ್ಕೆ ದೂರನ್ನ ಸಲ್ಲಿಸಿದ್ದಾಳೆ ಈ ಹೆಣ್ಮಗಳು. ಮಾಜಿ ಸಚಿವ ಪ್ರಭು ಚವ್ಹಾಣ್ ಪುತ್ರ ಪ್ರತೀಕ್ ಚವ್ಹಾಣ್ ವಿರುದ್ಧ ಈಗ ಆರೋಪ ಕೇಳಿ ಬರ್ತಾ ಇದೆ. ಮದುವೆ ಆಗೋದಾಗಿ ನಂಬಿಸಿ ಮೋಸ ಮಾಡಿದ್ದಾರೆ. 2023 ಡಿಸೆಂಬರ್ 25ರಂದು ಇದೇ ಯುವತಿಯ ಜೊತೆ ನಿಶ್ಚಿತಾರ್ಥ ಆಗಿತ್ತು. ನಿಶ್ಚಿತಾರ್ಥ ಆದಮೇಲೆ ಸಹಜವಾಗಿ ಇಬ್ಬರು ಕ್ಲೋಸ್ ಆಗಿದ್ರು. ಆ ನಂತರ ಮದುವೆ ಆಗೋದಿಲ್ಲ ಅಂತ ಈತ ಹೇಳ್ತಾ ಇದ್ದಾನೆ. ಹಾಗಾಗಿ ಆಕೆ ಮಹಿಳಾ ಆಯೋಗಕ್ಕೆ ದೂರನ್ನ ಸಲ್ಲಿಸಿದ್ದಾಳೆ. ಲಾತೂರ್ ಪೊಲೀಸ್ ಠಾಣೆಯಲ್ಲಿ ಈಕೆ ದೂರನ್ನ ಸಲ್ಲಿಸಿದ್ದು. ಪ್ರಭು ಚವ್ಹಾಣ್ ಪುತ್ರ ಪ್ರತೀಕ್ ಚವ್ಹಾಣ್ ವಿರುದ್ಧ ಈ ಆರೋಪ ಕೇಳಿ ಬಂದಿದೆ. ಮದುವೆ ಆಗೋದಾಗಿ ನಂಬಿಸಿ ಮೋಸ ಮಾಡಿರುವ ಆರೋಪ 2023 ಡಿಸೆಂಬರ್ 25ರಂದು ಇದೇ ಯುವತಿಯ ಜೊತೆ ನಿಶ್ಚಿತಾರ್ಥವಾಗಿತ್ತು. ಪ್ರತೀಕ್ ಚವ್ಹಾಣ್ ನಿವಾಸದಲ್ಲೇ ನಿಶ್ಚಿತಾರ್ಥವನ್ನ ಮಾಡಿದ್ರು. ನಿಶ್ಚಿತಾರ್ಥದ ಬಳಿಕ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿದ್ವಿ. ಮದುವೆ ಆಗೋದಾಗಿ ನಂಬಿಸಿ ಈಗ ಮೋಸ ಮಾಡಿದ್ದಾರೆ ಅಂತ ಯುವತಿ ಆರೋಪಿಸ್ತಾ ಇದ್ದಾಳೆ. ಪ್ರತೀಕ್ ಚವ್ಹಾಣ್ ನಿವಾಸದಲ್ಲೇ ನಿಶ್ಚಿತಾರ್ಥ ಆಗಿತ್ತು. ನಿಶ್ಚಿತಾರ್ಥದ ಬಳಿಕ ನಾವಿಬ್ರು ಬೇರೆ ಬೇರೆ ಸ್ಥಳಗಳಿಗೆ ಭೇಟಿ ನೀಡಿದ್ವಿ. ಮಹಾರಾಷ್ಟ್ರದ ಲಾತೂರ್ಗೆ ಪ್ರತೀಕ್ ನನ್ನನ್ನು ಕರೆದೊಯ್ದಿದ್ರು. ಈ ವೇಳೆ ನನ್ನ ಜೊತೆ ದೈಹಿಕ ಸಂಪರ್ಕವನ್ನ ಮಾಡಿದ್ರು. 2024 ಮೇ 13ರಂದು ನಾವು ಶಿರಡಿಗೆ ಹೋಗಿದ್ವಿ. ಅಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಕೂಡ ಉಳಿದುಕೊಂಡಿದ್ವಿ. ಆಗಲೂ ಕೂಡ ಈತ ನನ್ನೊಂದಿಗೆ ದೈಹಿಕ ಸಂಪರ್ಕವನ್ನ ಮಾಡಿದ್ದ ಅಂತ ಯುವತಿ ಆರೋಪಿಸ್ತಾ ಇದ್ದಾಳೆ. ಸದ್ಯ ಮದುವೆ ಆಗದೆ ಮೋಸ ಮಾಡ್ತಿದ್ದಾರೆ ಅಂತ ದೂರು ಸಲ್ಲಿಸಿದ್ದಾಳೆ ಮಹಿಳಾ ಆಯೋಗಕ್ಕೆ. ಬೆಳೆದು ಈಗಾಗಲೇ ಒಬ್ಬರೊಬ್ಬರು ಕೈಕೈ ಮಿಲಾಯಿಸಿದ್ದು ಕೂಡ ಕಂಡು ಬಂದಿತ್ತು. ಹೀಗಾಗಿಯೇ ನಿಶ್ಚಿತಾರ್ಥ ಆದ್ರೂ ಕೂಡ ಮದುವೆ ಯಾಕೆ ಆಗ್ತಿಲ್ಲ ಅನ್ನೋದನ್ನು ಕೂಡ ಈಗ ಅವರಿಗೆ ಪ್ರಶ್ನಾರ್ಥವಾಗಿದೆ. ಆ ಮಹಿಳೆಯು ಕೂಡ ಈಗಾಗಲೇ ದೂರು ನೀಡಿದ್ದಾಳೆ. ನನ್ನನ್ನು ಇವರು ಉಪಯೋಗ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ದೂರು ನೀಡಿದ್ದಾರೆ. ಈ ಮುಂದೆ ಯಾವ ರೀತಿ ಆಗುತ್ತೆ ಅನ್ನೋದು ಕಾಣಬೇಕಾಗಿದೆ. ಓಕೆ, ಹಾಗಿದ್ರೆ ಡಿಸೆಂಬರ್ ಅಲ್ಲೇ 2023ರಲ್ಲೇ ನಿಶ್ಚಿತಾರ್ಥ ಆಗಿದೆ. ಇಷ್ಟು ದಿನ ಯಾಕೆ ಬಿಟ್ಕೊಂಡು ಬಂದ್ರು? ಬೇಗನೆ ಮದುವೆ ಮಾಡ್ಬೋದಿತ್ತಲ್ವಾ? ಏನಾಗಿದೆ ಅಂತ ಒಳಗೆ? ಸಂಜೀವ್, ಈ ಮದುವೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2023ರಲ್ಲೇ ಇವರ ನಿಶ್ಚಿತಾರ್ಥ ಆಗಿದೆ. ಆದರೆ ಇಷ್ಟು ದಿನ ಯಾಕೆ ಡಿಲೇ ಮಾಡ್ಕೊಂಡು ಬಂದಿದ್ದಾರೆ ಅಂತ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಏನು ದೂರಿನಲ್ಲಿ ಆಕೆ ಬರೆದಿರುವಂಥದ್ದು, ಮಹಾರಾಷ್ಟ್ರದ ಲಾತೂರ್ಗೆ ನನ್ನನ್ನು ಪ್ರತೀಕ್
ಕರ್ಕೊಂಡು ಹೋಗಿದ್ರು. ಈ ವೇಳೆ ನನ್ನ ಜೊತೆ ದೈಹಿಕ ಸಂಪರ್ಕ ಮಾಡಿದ್ರು. ನಿಶ್ಚಿತಾರ್ಥ ಆಗಿದ್ರಿಂದ ಈಕೆ ಆತನೊಂದಿಗೆ ಸಲಗೆಯಿಂದ ನಡ್ಕೊಂಡಿದ್ದಾಳೆ. ಈ ವೇಳೆ ನನ್ನ ಜೊತೆ ದೈಹಿಕ ಸಂಪರ್ಕ ನಡೆಸಿ ನನಗೀಗ ಮೋಸ ಮಾಡಿದ್ದಾರೆ, ಮದುವೆನೂ ಮಾಡ್ಕೊಳ್ತಾ ಇಲ್ಲ, ಈಗ ನನಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸಿ ಅಂತ ಸಂತ್ರಸ್ತ ಮಹಿಳಾ ಆಯೋಗಕ್ಕೆ ದೂರನ್ನು ಸಲ್ಲಿಸಿದ್ದಾಳೆ. ಶಾಸಕ ಪ್ರಭು ಚವ್ಹಾಣ್ ಮಗ ಪ್ರತೀಕ್ ಚವ್ಹಾಣ್ ವಿರುದ್ಧ ಈಗ ಸಂತ್ರಸ್ತ ಮಹಿಳೆ ದೂರು ದಾಖಲಿಸಿದ್ದಾಳೆ. ಸದ್ಯ ಮದುವೆ ಆಗದೆ ಮೋಸ ಮಾಡ್ತಾ ಇದ್ದಾರೆ, ಇಷ್ಟೆಲ್ಲ ಆದಮೇಲೂ ನಿಶ್ಚಿತಾರ್ಥ ಆಗಿದೆ, ನನ್ನೊಂದಿಗೆ ಒಡನಾಟ ಇತ್ತು, ಇಷ್ಟೆಲ್ಲ ಆದಮೇಲೆ ಈಗ ನನ್ನನ್ನು ಮದುವೆ ಆಗದೆ ಮೋಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ಈಕೆ ದೂರಿನಲ್ಲಿ ದಾಖಲಿಸಿದ್ದಾಳೆ. ಎರಡು 2023ರಲ್ಲೇ ಇವರಿಬ್ಬರ ನಡುವೆ ನಿಶ್ಚಿತಾರ್ಥ ಆಗಿರುತ್ತೆ. ಆ ನಂತರ ಪ್ರತೀಕ್ ಚವ್ಹಾಣ್ ನಿವಾಸದಲ್ಲೇ ನಿಶ್ಚಿತಾರ್ಥ ಆದಮೇಲೆ ಈತ ಆಕೆನ ಕರ್ಕೊಂಡು ಬೇರೆ ಬೇರೆ ಸ್ಥಳಗಳಲ್ಲೆಲ್ಲ ಸುತ್ತಾಡಿದ್ದಾನೆ. ನಿಶ್ಚಿತಾರ್ಥ ಆದಮೇಲೆ ಮದುವೆ ಫಿಕ್ಸ್ ಆಗಿದೆಯಲ್ಲ ಅಂತ ಆಕೆ ಕೂಡ ಆತನೊಂದಿಗೆ ಸಲಗೆಯಿಂದ